ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ದೇವರ ಮಕ್ಕಳೇ, ನಾನು ಸಿಸ್ಟರ್ ಶೆಲಿನ್. ಇನ್ನೊಂದು ದೇವರ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳಲು ದೇವರು ನನಗೆ ಮಾಡಿದಂಥ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತಾ ಇಂದಿನ ವಾಕ್ಯವನ್ನು ನೋಡಿಕೊಳ್ಳೋಣ. ಯಾಕೋಬ ಬರೆದ ಪತ್ರಿಕೆ 5:16. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅಥಾಶಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವುಳ್ಳದಾಗಿದೆ. ಎಲೀಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬಾರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು ಅಂತ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ. ನೀತಿವಂತರ ಪ್ರಾರ್ಥನೆಯನ್ನು ದೇವರು ಕೇಳುವಂತರಾಗಿದ್ದಾರೆ. ಯಾರು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೋ, ಯಾರು ನೀತಿವಂತರಾಗಿ ಜೀವಿಸ್ತಾ ಇದ್ದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ದೇವರು ಕೇಳಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ವಿಶ್ವಾಸದಿಂದ ನೀವು ಸ್ವಂತವಾಗಿ ಪ್ರಾರ್ಥನೆ ಮಾಡಿ. ಯಾಕೆಂದರೆ 5:13 ಬರೆಯಲ್ಪಟ್ಟಿದೆ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಅಂತ. ನಾವು ವಿಶ್ವಾಸ ಮಕ್ಕಳು, ಯೇಸು ಸ್ವಾಮಿಯನ್ನು ನಂಬಿದಂಥ ಮಕ್ಕಳು. ನಮಗೆ ಕಷ್ಟ ಬಂದಾಗ, ತೊಂದರೆ ಬಂದಾಗ ನಾವು ಏನು ಮಾಡಬೇಕು? ಸ್ವಂತವಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯ 6:6 ನೀನು ಒಂದು ಕೋಣೆಯಲ್ಲಿ ಹೋಗು, ಕೋಣೆಯನ್ನು ಬಂದು ಮಾಡಿಕೊಂಡು ಸ್ವಂತವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡು. ನಿನ್ನ ಹೃದಯದಲ್ಲಿರುವ ನಿನ್ನ ಅಂತರಂಗದಲ್ಲಿ ಆಗುವಂಥದ್ದನ್ನು ದೇವರು ನೋಡಿ ಅದಕ್ಕೆ ಸದುತ್ತರವನ್ನು ದಯಪಾಲಿಸೋನು ಅಂತ. ಅದೇ ರೀತಿ ಎಕ್ಸಾಂಪಲ್ ಆಗಿ ನಾವು ನೋಡ್ಬೋದು. ಪ್ರೀತಿಯ ದೇವರ ಮಕ್ಕಳೇ, 1 ಸಮುವೇಲ್ 1:11 ಮಠ ನಾವು ಓದಿದಾಗ ನಮಗೆ ಗೊತ್ತಾಗುತ್ತೆ ಹನ್ನಳ ಪ್ರಾರ್ಥನೆ. ಹನ್ನಳು ಸ್ವಂತವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ ಸಂತಾನ ಫಲವನ್ನು ಹೊಂದಿದಳು ಪ್ರಿಯರೇ. ಅದೇ ರೀತಿ 2 ಅರಸುಗಳಲ್ಲಿ 21-7 ನಾವು ಓದಬಹುದು ಹಿಜ್ಕೀಯನ ಪ್ರಾರ್ಥನೆ. ಹಿಜ್ಕೀಯನಿಗೆ ಮರಣಕರ ರೋಗವು ಬಂದಾಗ ಅವನು ಸ್ವಂತವಾಗಿ ಕಣ್ಣೀರಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿದ. ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು 15 ವರ್ಷ ಆಯುಸ್ಸನ್ನು ಅವನಿಗೆ ದಯಪಾಲಿಸಿದರು ಪ್ರಿಯರೇ. ಅದೇ ರೀತಿ ಯೋಹಾನ ಬರೆದ ಸುವಾರ್ತೆ 9:31 ನಾವು ನೋಡಿದಾಗ ಹುಟ್ಟುಕುರುಡನ ಬಗ್ಗೆ. ಹುಟ್ಟುಕುರುಡನು ಯೇಸು ಸ್ವಾಮಿಯ ಬಳಿಗೆ ಹೋಗಿ ವಿಶ್ವಾಸದಿಂದ ಪ್ರಾರ್ಥಿಸಲು ಯೇಸು ಅವನಿಗೆ ಕಣ್ಣನ್ನು ದಯಪಾಲಿಸ್ತಾರೆ, ಅವನಿಗೆ ದೃಷ್ಟಿಯನ್ನು ಕೊಡುತ್ತಾರೆ ಪ್ರಿಯರೇ. ಅದೇ ರೀತಿ ರೋಮಾಪುರದ ಬರೆದ ಪತ್ರಿಕೆ 8:26 ನಾವು ನೋಡಿದಾಗ ಪವಿತ್ರಾತ್ಮನು ಕೂಡ ನಮ್ಮ ಆಸಕ್ತಿಯನ್ನು ನೋಡಿ ನಮಗಾಗಿ ದೇವರಲ್ಲಿ ವಿನಂತಿಸುತ್ತಾ ಇರುತ್ತಾರೆ ಅಂತೇಳಿ ನಾವು ಓದಿಕೊಳ್ಳಬಹುದು. ಪ್ರೀತಿಯ ದೇವರ ಮಕ್ಕಳೇ, ನಾನು ಹೇಳುವುದೇನೆಂದರೆ ಸ್ವಂತ ವಿಶ್ವಾಸದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿರಿ. ಯಾಕಂದರೆ ಮತ್ತಾಯ ಬರೆದ ಸುವಾರ್ತೆ 21:22 ಹೇಳುತ್ತೆ, ನಂಬಿಕೆಯಿಂದ ನೀವು ಬೇಡಿಕೊಂಡರೆ ನೀವು ಬೇಡಿದಂಥ ಎಲ್ಲವೂ ಆಗುವುದು ಅಂತ ಯೇಸು ಸ್ವಾಮಿ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಸ್ವಂತವಾಗಿ ಪ್ರಾರ್ಥನೆ ಮಾಡಿರಿ. ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದೆ, ಮನುಷ್ಯರ ಮೇಲೆ ನಂಬಿಕೆ ಇಡಬೇಡ, ಮನುಷ್ಯರ ಮೇಲೆ ನಂಬಿಕೆ ಇಡುವುದು ವ್ಯರ್ಥ ಅಂತ. ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು ಅವರಿಂದ ನಾವು ಪ್ರಾರ್ಥನೆ ತಗೊಳ್ಳೋದಕ್ಕಿಂತ ನಾವು ಸ್ವಂತವಾಗಿ ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥಿಸುವಾಗ ನಮ್ಮ ಎಲ್ಲ ದುಃಖಗಳನ್ನು ಕೇಳಿ ನಮ್ಮ ಎಲ್ಲ ದುಃಖಗಳನ್ನು ಪರಿಹರಿಸುವಂಥ ದೇವರಾಗಿದ್ದಾರೆ. ನಾವು ಬೇಡಿದೆಲ್ಲವನ್ನು ಕೊಡುವಂಥ ನಮ್ಮ ಯೇಸುವಾಗಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಹೇಳ್ತಾರೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡು, ವಿಶ್ವಾಸದಿಂದ ಪ್ರಾರ್ಥನೆ ಮಾಡು, ನಾನು ನಿನಗೆ ಅದನ್ನೆಲ್ಲವನ್ನು ದಯಪಾಲಿಸುವೆನಂತ. ನಾವು ದೇವರು ನಂಬಿದಂಥ ಮಕ್ಕಳು, ವಿಶ್ವಾಸಿ ಮಕ್ಕಳು, ಯೇಸುವನ್ನು ನಮ್ಮ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿದಂಥ ಮಕ್ಕಳು, ದೇವರ ಆಲಯವಾಗಿ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡುವಂಥ ಮಕ್ಕಳು,
ನಾವು ಸ್ವಂತವಾಗಿ ಕಣ್ಣೀರಿಟ್ಟು ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಎಲ್ಲ ಪ್ರಾರ್ಥನೆಯನ್ನು ಕೇಳಿ ದೇವರು ಅದಕ್ಕೆ ಸದುತ್ತರವನ್ನು ದಯಪಾಲಿಸ್ತಾರೆ. ಯಾಕೆಂದರೆ ಇಲ್ಲಿ ವಾಕ್ಯ ಹೇಳುತ್ತೆ, ನೀತಿವಂತರ ಹತಾಶಕ್ತಿಯುಳ್ಳ ಪ್ರಾರ್ಥನೆಗೆ ಬಹುಬಲವುಳ್ಳದಾಗಿದೆ ಅಂತ. ನಾವು ಮಾಡುವಂಥ ಪ್ರಾರ್ಥನೆಗೆ ಇದೆ ಪ್ರಿಯರೇ. ಎಲಿಯನು ಕೂಡ ನಮ್ಮಂಥ ಸ್ವಭಾವ ಉಳ್ಳವನಾಗಿದ್ದ. ಆದರೂ ಕೂಡ ಅವನ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನಿಗೆ 3 ವರ್ಷ ಮಳೆ ಬಾರದ ಹಾಗೆಯೂ ಮತ್ತೆ ಪ್ರಾರ್ಥಿಸಲು 3 ವರ್ಷ ಮಳೆ ಬರುವಂತೆ ಮಾಡಿದಂಥ ಕರ್ತನಿಗೆ ಎಲ್ಲವೂ ಸಾಧ್ಯ ಪ್ರಿಯರೇ. ಈ ವಾಕ್ಯವನ್ನು ನೀವೆಲ್ಲರೂ ಓದಿಕೊಂಡು ಸ್ವಂತವಾಗಿ ಪ್ರಾರ್ಥಿಸಿರಿ. ಯಾಕಂದರೆ 5:13 ಹೇಳುತ್ತೆ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ ಅಂತ. ನಿಮ್ಮಲ್ಲಿ ಕಷ್ಟ ಇದೆ, ತೊಂದರೆ ಇದೆ, ಪೀಡೆ ಇದೆ, ಏನೇ ಇದ್ದರೂ ಕೂಡ ಸ್ವಂತವಾಗಿ ಮೊಣಕಾಲೂರಿ ಕಣ್ಣೀರಿಟ್ಟು ಕರ್ತನಲ್ಲಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಲ್ಲಕ್ಕೂ ಸದುತ್ತರವನ್ನು ಕೊಡುವಂಥ ದೇವರಾಗಿದ್ದಾರೆ ಅಂತ ಹೇಳ್ತಾ, ನಂಬಿಕೆಯಿಂದ ಸ್ವಂತವಾಗಿ ಪ್ರಾರ್ಥಿಸಿರಿ ಅಂತೇಳಿ ಈ ವಾಕ್ಯಗಳ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.